ಓಂ ಶ್ರೀ ಗುರುಭ್ಯೋ ನಮಃ. ಹರ ಹರ ಮಹಾದೇವ. ಜೈ ಸದ್ಗುರುನಾಥ ಶ್ರೀಮನ್ನಾರಾಯಣ. ಹರ ಹರ ಮಹಾದೇವ. ಪ್ರಜಾಪತಯೇ ನಮಃ. ಶ್ರೀ ಹರಗುರು ನಮಃ ಪಾರ್ವತಿ ಹರ ಹರ ಮಹಾದೇವ. ಇದು ನಾನು ಉಚ್ಚಾರಣೆ ಮಾಡುವ, ನಾನು ಪ್ರಸ್ತಾಪ ಮಾಡುವ ಯಾವುದೇ ಒಂದು ಅಂಶಗಳು ಕೂಡ ಅನವೈಯಕ್ತಿಕವಾಗಿರುವುದಿಲ್ಲ. ದೇಶಕ್ಕಾಗಿ ಮತ್ತು ರಾಜಕಾರಣಿಗಳ ಆಡಳಿತಕ್ಕೆ ಒಂದು ಬೆಂಬಲವಾಗಿ ಅಥವಾ ಅವರ ನಡವಳಿಕೆ ವಿರುದ್ಧವಾಗಿ ಇರುತ್ತದೆ ವಿನ ಸಾಮಾಜಿಕ ಕರ್ತವ್ಯಗಳು ಅಥವಾ ಕಾನೂನಿನ ನಡವಳಿಕೆ ವಿರುದ್ಧವಾಗಿರುವುದಿಲ್ಲ. ದಯವಿಟ್ಟು ಅದನ್ನು ನೀವು ಗಮನಿಸಬೇಕು. ಈಗ ಒಂದು ಸಿದ್ದರಾಮಯ್ಯ ಈ ದಿನ ಮಹತ್ ಕಾರ್ಯ ಮಾಡಿದ್ದಾರೆ ಎಂದರೆ ಏನೂ ತಪ್ಪಿದೆ. ಮಹತ್ ಕಾರ್ಯ ಏನದು? ಮಹತ್ ಕಾರ್ಯ ನಿಜ ಸತ್ಯ. ಇಲ್ಲಿ ಈ ಬೂಟಾಟಿಕೆ ಜನಗಳು, ಬೂಟಾಟಿಕೆರು ಅಂದರೆ ತುಂಬ ಬೂಟಾಟಿಕೆರೆ. ಅವ್ರ ಕ್ಯಾಬಿನೆಟ್ನಾಗಾದ್ರೆ ಅವ್ರು ಹಿಂದೆ ಬಂದೇ ಇದ್ದಾರೆ. ಅಂಥವರೆಲ್ಲ ಸುಮ್ಮನೆ ಇಲ್ಲದ್ದೆಲ್ಲ ಹುಟ್ಟಿ ಹಾಕ್ಕೊಂಡು ಅವ್ರ ಸರ್ಕಾರದ ಒಂದು ಚೌಕಟ್ಟಿನ ಆಡಳಿತದ ಒಂದು ಚೌಕಟ್ಟಿಗೆ ಸರ್ಕಾರವನ್ನು ಸೀಮಿತಗೊಳಿಸಬೇಕು ಅಂತಕ್ಕಂಥ ದೂರಾಲೋಚನೆ ಸಿದ್ದರಾಮಯ್ಯ ಇದ್ದಿರ್ಬೋದು. ಇದೆ, ಅದು ಸತ್ಯ, ಅದು ಬೇಕು. ಅದು ಸಂವಿಧಾನಕ್ಕೆ ಮೀರಿದ ಅಂಬೇಡ್ಕರು ಏನು ಮಾಡಿದಾರಲ್ಲ ಸಂವಿಧಾನ, ಅದಕ್ಕೆ ಮೀರಿದ ಒಂದು ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರಲ್ಲಿದೆ. ಇದು ಸೆಕೆಂಡ್ ಅಂಬೇಡ್ಕರ್ ಸಿದ್ದರಾಮಯ್ಯ ಅಂತ ಹೇಳ್ಬೇಕು. ಯಾಕಪ್ಪ ಅಂದರೆ ಅಂಬೇಡ್ಕರು ಯಾವುದೋ 18% ಹೇಳ್ಬಿಟ್ಟ, ರೈಟ್ ಹೇಳ್ಬಿಟ್ಟವ. ಆದರೆ ಇವತ್ತು ಜನಸಂಖ್ಯೆ 18%ಗಿಂತ ಜಾಸ್ತಿ ಕೊಡಬೇಡ್ರಿ ಅವ್ರಿಗೆ ಅಂತ ಶಿಕ್ಷೆ ಕೊಟ್ಟಂಗೆ ಆಯ್ತಿದ್ದು. ಇದೆಂತ ಅನ್ಯಾಯ ಮಾರಾಯ. ಅಂಬೇಡ್ಕರ್ ಅನ್ಯಾಯ ಮಾಡಿದಂಗೆ ಆಗ್ತಿಲ್ಲಿ. ಯಾಕಂದರೆ 30%ಗೆ ಈಕ್ವಲ್ ಆಗಿದ್ದಾರೆ ಎಸ್ಸಿಗಳು. ಆದರೆ ಇವರೇ ಹೇಳ್ತಾರೆ ನಿಮ್ಮ ಅಂಬೇಡ್ಕರ್ ಬರ್ದಂದ್ರೆ 18% ಮೇಲೆ ಕೊಡೋಂಗಿಲ್ಲ ನಿಮಗೆ. ಅಷ್ಟೇ, ನೀವು ಕಮ್ಮಿ ಅನ್ನೋರು ಜಾಸ್ತಿ ರೀ, ನಾವೆಲ್ಲ ನುಂಗ್ತೀವಿ ಅಂತ ಬೇರೆ ಜಾತಿಯರು ಎದ್ಕೊಂತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಒಂದು ಸರಿ ಹೇಳ್ತೀನಿ, ಜನಸಂಖ್ಯೆ ಆಧಾರದಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ. ಆದರೆ ಆಗಿನ ಕಾಲಕ್ಕೆ ಈ ಸಂವಿಧಾನ ಅನುಮೋದನೆ ಮಾಡ್ತಾರೋ ಇಲ್ವೋ ಎಂಬ ಒಂದು ಜಿಜ್ಞಾಸೆಯಲ್ಲಿ ಅವರಿಗೆ ಏನೋ ಅಕಸ್ಮಾತ್ ತಿರಸ್ಕಾರ ಮಾಡಿಬಿಡ್ತಾರೇನಪ್ಪ ಪಾರ್ಲಿಮೆಂಟ್ನಾಗ ಅಂತ ಅಂಬೇಡ್ಕರ್ ಎಂಬರ್ದ 18% ಅಂತ ಬಾರ್ದ. ಇವತ್ತು 18% ಅಲ್ಲ 38% ಕೊಟ್ಟರೂ ಟ್ಯಾಲಿ ಆಗ್ತಿಲ್ಲ. ಆ ರೀತಿ ಬಂದ್ಬಿಟ್ಟೈತಿ ಜನಸಂಖ್ಯೆ. ಯಾವುದೋ SC/STಗಳು. ಇದು ಅಸಮತೋಲನ ಉಂಟಾಗಿದೆ, ಸಾಮಾಜಿಕ ಅಸಮತೋಲನೆ. ಜನಸಂಖ್ಯೆ ಬೇರೆ, ಜನಸಂಖ್ಯೆಗೆ ಅನುಗುಣವಾಗಿ ದೊರೆಯತಕ್ಕಂಥ ಸೌಲಭ್ಯದ ಒಂದು ಏನದು ರಿಸರ್ವೇಷನ್ ಅಥವಾ ನಿಗದಿ ಮಾಡ್ತಕ್ಕಂಥ ಸೌಲಭ್ಯ ಕಮ್ಮಿ ಜನಕ್ಕೆ ಜಾಸ್ತಿ ನಿಗದಿ ಮಾಡಿಬಿಡೋದು, ಜಾಸ್ತಿ ಜನಕ್ಕೆ ಕಮ್ಮಿ ನಿಗದಿ ಮಾಡಿಬಿಡೋದು. ಇಂಥ ಒಂದು ಕುಲಗೆಟ್ಟ ಆಚಾರ ಇವತ್ತಿನ ವರ್ತಮಾನ ಕಾಲದಲ್ಲಿ ನಡೀತಾ ಇದೆ.
ಅದಕ್ಕೆ ಇತಿಹಾಸ ನಿರ್ಮಾಣ ಅಂತ ಏನು ಬರೆದೀನಿ ಮೇಲೆ ನಾನು ಹೆಡಿಂಗ್ನಲ್ಲಿ 1935 ಅಥವಾ 25 ಇತ್ತೀಚೆಗೆ ಮೈಸೂರು ಮಹಾರಾಜರು ಜಾತಿ ಗಣತಿ ಮಾಡಿದ್ರಂತೆ. ಅದನ್ನು ಬಿಟ್ಟರೆ ಜಾತಿ ಗಣತಿ ಮಾಡೇ ಇಲ್ಲ. ಜನಸಂಖ್ಯೆ ಎಣಿಸಿ ಬಂದವ್ರೆ, ಒಂದು ಬಿಟ್ಟರು ಒಂದು ಎಣಿಸ್ಕೊಂಡ್ರು. ಜಾತಿ ಗಣತಿ ಕುದಿಗಿಟ್ಟು ಹೋಗಿತ್ತು. ಜಾತಿ ಗಣತಿಗೆ ಯಾವ್ದು ಬದನೆಕಾಯಿನೂ ಇಲ್ಲ, ಯಾವನು ಕೇಳೋದಿಲ್ಲ. ಜಾತಿ ಗಣತಿ ಎಲ್ಲೆಯ ಅಂತ ಯಾರೂ ಕೇಳೋದಿಲ್ಲ. ಜನಸಂಖ್ಯೆ ಗಣತಿಯ ಈ ಜಾತಿ ಗಣತಿ ಮಾಡಿದಾಗೆಲ್ಲ ಕುದಿಗೆಟ್ಟು ಬೋಳಿ ಮಕ್ಕಳೆಲ್ಲ ಬಂದ್ಬಿಟ್ಟೋರಲ್ಲಪ್ಪ ಇಲ್ಲಿ. ಯಾವನೂ ಇಲ್ಲ ಅಲ್ಲಿ ಜಾತಿ ಗಣತಿಗೆ. ಅವ್ರ ಜನವೇ ಇಲ್ದಾರ ಎಲ್ಲೇ ತಂದು ಸೇರಿಸ್ತಾನೆ ಆಯೋಗದೂ. ಅದ್ರಾಗೆಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಏನು ಕಾಂಟ್ರಾಕ್ಟ್ ಕೊಟ್ಟಿದ್ರ, ಏನು ಹೊರಗಡೆ ಗುತ್ತಿಗೆಗಳಿಗೆ ಕೊಟ್ಟಿದ್ರ ಅದನ್ನ. ಆಲ್ ಎಂಪ್ಲಾಯೀಸ್ ಆರ್ ಡಿಪ್ಲಾಯ್ಡ್ ಫಾರ್ ದಿ ವಾಟ್ ಎ ಕಾಲ್ಡ್ ಜಾತಿ ಗಣತಿ ಕಂಡಕ್ಟೆಡ್ ಬೈ ದಿ ಒರಿಜಿನಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ರೆಗ್ಯುಲರ್ ಎಂಪ್ಲಾಯೀಸ್. ಅವನು ಒಂದು ತಪ್ಪು ಮಾಡಿದ್ರು ಕೂಡ ಅವನು ಸಸ್ಪೆಂಡ್ ಆಗ್ತಾನೆ. ಇವು ಅಯೋಗ್ಯರು, ಅವೈಜ್ಞಾನಿಕ ಮಾಡ್ಯಾರೆ, ಬದನೆಕಾಯಿ ಮಾಡ್ಯಾರ, ಬೋಸ್ಕೂಡ ಮಾಡ್ಯಾರೆ, ತಿಳುವಳಿಕೆ ಇಸ್ಕೊಳ್ಳೋ ಮಕ್ಕಳು. ಗೌರ್ಮೆಂಟ್ ಅಫಿಷಿಯಲ್ ಅವನು ಅಳತೆ ಮಾಡಿರೋನು, ತೂಕ ಮಾಡಿರೋನು. ಏನು ದಿನಗಳು ಏನು ಬಂದು ಅಳತೆ ಮಾಡ್ಯಾನ ಅದನ್ನ. ಆಲ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಡಿಪ್ಲಾಯ್ಡ್ ಫಾರ್ ಸರ್ವೆ ಆಫ್ ಜಾತಿ ಗಣತಿ. ಇಂಥದ್ರಲ್ಲಿ ಅವ್ರು ಹೆಂಗಯ್ಯ ಮಾಡ್ತಾನೆ ಸುಳ್ಳು ಟಕ್ಕ. ನಾವು ಮನೆಗೆ ಹೋಗ್ತಾನೆ ಸುಳ್ಳು ಟಕ್ಕ ಹೇಳಿದ್ರೆ, ನೀನು ಹೋಗ್ಬೇಕಿದ್ರೆ ನನ್ನ ಹೆಸರು ಸೇರಿಲ್ಲ ಅಂದರೆ ಕೊಡು ಅರ್ಜಿನ. ಅದಕ್ಕೆ ಯಾಕೆ ಸಮುದ್ರಕ್ಕೆ ಹೋಗ್ಲಿಕ್ಕೆ, ಅದು ಸಮುದ್ರ ಆಗೈತಿ ಈಗ. ಹಿಂದೂ ಮಹಾಸಾಗರ ಇದ್ದಂಗೆ ಜಾತಿ ಗಣತಿ ಆಯೋಗ ಕೊಟ್ಟಿರ್ತಕ್ಕಂಥದ್ದು ಒಂದು ಹಿಂದೂ ಮಹಾಸಾಗರ. ನೀನು ಅದಕ್ಕೆ ಹುಚ್ಚ ಒಯ್ದ್ರೆ ಅದಕ್ಕೇನೂ ಆಗಲ್ಲ. ಹುಚ್ಚ ಒಯ್ತಾ ಇದ್ದೀನಿ ನೀನು ಅಷ್ಟೇ. ಯಾವನ ಒಬ್ಬ ಸಮುದ್ರಕ್ಕೆ ಹುಚ್ಚ ಒಯ್ದರೆ ಸಮುದ್ರ ಕೆಟ್ಟೋಗಲ್ಲ, ಅದು ನಾಶ ಮಾಡುತ್ತೆ. ಯಾಕಂದರೆ ಎಲ್ಲ ಕಡೆಯಿಂದ ಕೆಟ್ಟದ್ದೇ ಹರಿದು ಬರುತ್ತೆ ಸಮುದ್ರದಕ್ಕೆ. ನೀನು ಒಬ್ಬ ಹುಚ್ಚ ಒಯ್ದ್ರೆ ಏನಾಗಲ್ಲ, ಅದು ನಾಶ ಮಾಡುತ್ತೆ. ಆ ಹುಚ್ಚೆ ಉಪ್ಪುಗಳೆಲ್ಲ ಅದು ಸಮುದ್ರದ ಕರ್ತವ್ಯ. ಹಂಗೆ ಇದು ಯಾವುದು ಜಾತಿ ಗಣದ ಆಯೋಗ. ನೀನು ಯಾತು ಬದನೆಕಾಯಿ ಮಾತಾಡಬೇಡ. ನಿನ್ನ ಜನಸಂಖ್ಯೆ ಕಮ್ಮಿ ಆಗಿದ್ರೆ ಯಾತದನ ನೀನು ಕ್ಲಾರಿಫಿಕೇಷನ್ ಕೊಡು. ಅದಕ್ಕೆ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಇನ್ನೂ ಒಂದು ದೊಡ್ಡ ದೊಡ್ಡ ಸಾಗರಗಳೆಲ್ಲ ಸರಿ ಇಲ್ಲ ಅಂತ ಯಾಕೆ ಬೊಗಳ್ತೀಯ? ಈಗ ಬ್ರಾಹ್ಮಣರು 15 ಲಕ್ಷ ಇದ್ದಾರೆ, ಒಕ್ಕಲಿರನ ಅಷ್ಟೇ ಇದ್ದಾನೆ, ಇನ್ನೊಬ್ಬ ಅಷ್ಟೇ ಇದ್ದಾನೆ, ಇನ್ನೊಬ್ಬ ಇಷ್ಟ ಇದ್ದಾನೆ. ಅದು ಯಾವನು ಕೈ ಬಿಟ್ಟೋಗ್ಯದಾನೆ ಹೋಗಿ ಚೆಕ್ ಮಾಡಿಸು. ಅಲ್ಲಿ ಎಲ್ಲ ಕಂಪ್ಲೀಟ್ ರೆಕಾರ್ಡ್ ಐತೆ, ಆಧಾರ್ ಕಾರ್ಡ್ನಾಗ ಇದ್ದಂಗೆ. ಸೈನ್ ಕೂಡ ಹಾಕಿದ್ವರ ಮನೆ ಯಜಮಾನ್ ನಾನು ಹಾಕಿದ್ನಿ. ನಿನ್ನ ನೋಡಯ್ಯ, ನೀನು ಪೂರ್ತಿ ಕಥೆ ಹೇಳು. ನಿಮ್ಮಪ್ಪ ನಿನ್ನೇನು ನಂಬ್ತಿದ್ದ, ನಿಮ್ಮ ಅಜ್ಜಿ ಏನು ನಂಬ್ತಿದ್ಲು, ನಿಮ್ಮ ಅವ್ವ ಏನು ನಂಬ್ತಿದ್ಲು, ಅದೆಲ್ಲ ಕೇಳ್ತಾರೆ ಅವರು. ನೀನು ಯಾವ ಜಾತಿಯೇನು, ಯಾವ ಕುಲದನು, ಇನ್ನೂ ಯಾತದನ್ನ ಹೆಸರು ಐತೆ ನಿಮ್ಮ ಜಾತಿಗೆ, ನೀನು ಏನು ಓದಿದೀಯಾ, ನಿನ್ನ ಮಕ್ಕಳು ಎಷ್ಟು ಜನ ನೌಕರಿಗಿದ್ದೀರಾ, ನಿಮ್ಗೆ ಹೊಲ ಮನೆ ಎಷ್ಟೈತೆ, ಯಾರಾದ್ರು ಏನು ಓದಿದ್ದೀರ, ಈ ರೀತಿ ಸುಮಾರು ಕಾಲಮ್ಗಳಿದಾವೆ. ನೀನು ಬೇಕಾದ್ದು ಬರ್ಕೊಡು. ಅದೊಂದು ಸೈನ್ ಹಾಕ್ಸ್ಕೊಂತಾರೆ ಲಾಸ್ಟ್ಗೆ ರಿಮಾರ್ಕ್ನಾಗೆ, ಆ ಮನೆ ಯಜಮಾನ್ತಾಗ ಸೈನ್ ಹಾಕ್ಸ್ಕೊಂತಾರೆ. ನೀನು ಹಾಕಿಲ್ಲ ಅಂದರೆ ನೀನೊಬ್ಬ ಅಯೋಗ್ಯ, ನೀನು ಅನ್ಫಿಟ್ ಫಾರ್ ಗೌರ್ಮೆಂಟ್ ಡಾಟಾ ಎಂಟ್ರಿ ಸರ್ವೆ ಅಂತ. ನೀನು ಸರ್ಕಾರ ತಪ್ಪಲ್ಲ, ನೀನು ತಪ್ಪಾಗತ್ತೆ. ನೀನು ಹಾಕಿಲ್ಲ ಅಂದ್ರೆ ಹೋಗಿ ಕೊಟ್ಬಿಡು, ಒಂದು ಸೈನ್ ಹಾಕಿ ಕೊಡು, ಸೇರ್ಸ್ಕೊಂಬಲ್ಲ ಅಂತೇನಿಲ್ಲ. ಇದನ್ನು ಬಿಟ್ಟು ಇಡೀ ಪ್ರಕರಣವನ್ನೇ ತಪ್ಪು ಅಂತ ನೀನು ಒಬ್ಬ ಹೋಗಿಲ್ಲ ಅಂದರೆ ಹೆಂಗೆ ನೀನು ಅಯೋಗ್ಯ ಯೂಸ್ಲೆಸ್ಫಲ? ನೀನು ಹೋಗ್ದಿದ್ರೆ ಜನ ಹೋಗಿರೋರೆಲ್ಲ ಅಯೋಗ್ಯರ ಏನೋ ಯೂಸ್ಲೆಸ್ಫಲ? ಯಾವನೂ ಇಲ್ಲ. ಅವನು ಯಾವನ ಶಾಸಕನ ಇರಲಿ, ಇನ್ನೊಬ್ಬ ಬದನೆಕಾಯಿನವನು ಇರಲಿ. ನೀನು ಹೋಗಿಲ್ಲ ಅಂದರೆ ಹೋಗಿರೋರ ಗತಿ ಏನಾಗಬೇಕು? ನೀನು ಪರೀಕ್ಷೆ ಬರಲಿಲ್ಲ, ಪರೀಕ್ಷೆ ಬರೆದವ್ರ ಗತಿ ಏನಾಗಬೇಕು? ಅಯೋಗ್ಯ ರಾಸ್ಕಲ್. ಇವತ್ತು ಜಾತಿ ಗಣತಿ ಎಲ್ಲರೂ ಹಾಜರಾಗಿರ, ನೀನು ಹಾಜರಾಗಿಲ್ಲ, ನಿನ್ನಣೆ ಬರ. ಅದನ್ನ ಚಾಲ್ತಿ ಮಾಡೋಕ್ಕೆ ನೀವೇ ಕಡ್ಡಿ ಮಾಡ್ತೀಯ, ಯೂಸ್ಲೆಸ್ಸ. ಅದೊಂದು ಇತಿಹಾಸ ನಿರ್ಮಿತವಾದ ಒಂದು ಪ್ರಕ್ರಿಯೆ, ಅದ್ರಾಗ ಏನಿಲ್ಲ. ಈಗ ಬಂಡವಾಳ ಗೊತ್ತಾಗಬೇಕು, ಯಾವ್ಯಾವ ಜನ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದಾಗೆ. ಅದೊಂದು ಬೇರೆ ಆನಂತರ ಇದ್ದಿದ್ದಿರುತ್ತೆ. ಕನಿಷ್ಠ ಜಾತಿ ಎಣಿಸೋದ್ರಿಗೇನು ತಪ್ಪೈತೆ?
ನೀನು ಬಡವ ಆದರೆ ನಿನ್ನ ಇನ್ಕಮ್ ಸರ್ಟಿಫಿಕೇಟ್ ಕೇಳುತ್ತೆ, ನೀನು ಬ್ರಾಹ್ಮಣನೇ ಆಗಿರು. ಬ್ರಾಹ್ಮಣನಾಗೆ ಇವತ್ತು ಬ್ರಾಹ್ಮಣರೇ ಪೂರ ಕಮ್ಮಿ ಆಗ್ಯಾರ ಅಂತ ಯಾತದ್ದು ಒಂದು ವರದಿ. ಬ್ರಾಹ್ಮಣರು ಇಲ್ಲ, ಅವ್ರ ಮಕ್ಕಳು ಮುಟ್ಟಿಸ್ಕೊಂಬದ ಬೆಳೆಯಾಗ ಎಲ್ಲ ತಯಾರಿಲ್ಲ. ಲಿಂಗಾಯತರು ಅಷ್ಟೇ, ಅವರು ಕೂಡ 60 ಲಕ್ಷ ಒಳಗಾದ್ರೆ, 70 ಲಕ್ಷ ಇಲ್ಲ ಅವರು 60 ಲಕ್ಷ ಒಳಗಾದ್ರೆ. ಯಾಕಂದ್ರೆ ಅವ್ರ ಮಕ್ಕಳನ್ನು ಜಾಸ್ತಿ ಮಾಡ್ಕೊಂಬದಲ್ಲ. ಸಾಬ್ರು ಸಣ್ಣ ಮಕ್ಕಳು ಮುಟ್ಟಿಸ್ಕೊಂತಾರೆ. ಈ SC STಗಳು ಸಣ್ಣ ಮಕ್ಕಳು ಮುಟ್ಟಿಸ್ಕೊಂತಾರೆ. ಯಾಕಂದರೆ ಅವ್ರು ಇನ್ನೊಬ್ಬರ ಮನೆಗೆ ಸಂಬಳ ಇದ್ದು ಮದುವೆ ಆಗ್ತಾರೆ, ಅವ್ರ ಮಕ್ಕಳು ಮುಟ್ಟಿಸ್ಕೊಂತಾರೆ, ಅವ್ರ ವಂಶ ಬೆಳೆಸ್ತಾರೆ. ಬೇರೆ ಜಾತಿಯವರು ವಂಶ ಬೆಳೆಸೋಕೆ ಹೋಗಲ್ಲ. ನಮ್ಮ ಆಸ್ತಿಗೆ ಆಸ್ತಿ ಒಟ್ಟು ಕಿತ್ತಾಡ್ದ್ರ ಮುಂದೆ ಒಂದೊಂದೇ ಮಕ್ಕಳಿಗೆ ಕೊಯ್ಸ್ಕೊಂಬಿಡು, ಆಪ್ರೇಷನ್ ಮಾಡಿ ಯಾತದ ಅವ್ರ ಕುಲಗೆಟ್ಟ ಆಚಾರ ಅಥವಾ ಅವ್ರ ನಡವಳಿ. ಆ ರೀತಿಯಲ್ಲಿ ಬೇರೆ ಜನಸಂಖ್ಯೆ ಕಮ್ಮಿ ಆಗಿರ್ಬೋದು. ಅದಕ್ಕೆ ಸರ್ಕಾರ ಹೊಣೆ ಏನರ ಪ್ಲಸ್ ಫಲಗಳ. ಈಗ ಇಲ್ದರ್ನೆಲ್ಲಿ ತಂದು ಕೊಡ್ತಾರೆ ಅವರು. ಲಿಂಗಾಯತರು ಕಮ್ಮಿ ಇದ್ದಾರೆ, ಇಲ್ಲ ನಿಜ. ಉತ್ತರ ಕರ್ನಾಟಕ ಬಿಟ್ಟರೆ ದಕ್ಷಿಣ ಕರ್ನಾಟಕದಾಗ ಇಲ್ಲೇ ಇಲ್ಲ ಲಿಂಗಾಯತರು. ಬೆಂಗಳೂರಾಗ ಇಲ್ಲ ಲಿಂಗಾಯತರು. ತುಮಕೂರಾಗೆ ಒಂದು 4% ಇದ್ದಾರೆ, ಬೆಂಗಳೂರಾಗೂ 4 ಇದ್ದಾರೆ. ಇನ್ನು ಈತ ಬಂದರೆ ಇನ್ನೊಂದು ಸ್ವಲ್ಪ ಅವರೇ ಇಲ್ಲ. ಅಲ್ಲೆಲ್ಲ ಕರಾವಳಿ ಪ್ರದೇಶ ಸ್ವಲ್ಪ ಬ್ರಾಹ್ಮಣರು ಇದ್ದಾರೆ. ಆ ಉತ್ತರ ಕರ್ನಾಟಕದಾಗ ಅತ್ಯಂತ ಬಸವಣ್ಣ ಲಿಂಗಾಯತ ಬಸವಣ್ಣ ಯಾವ್ಯಾವುದು ಕುಲಗೆಟ್ಟು 101 ಜಾತಿ ಇಕ್ಕೊಂಡು ಅಲ್ಲಿ ಲಿಂಗಾಯತರು ಆದರೆ ಅವರು ಕೂಡ ನಾವು ಲಿಂಗಾಯತರು ಅಂತವ್ರು, ನಾವು ಲಿಂಗಾಯತರಲ್ಲ ಅವರೇ ಜಗಳಾಡ್ತೀನಿ ಇವತ್ತಿನವ್ರಿಗೂ. ಆ ಲಿಂಗಾಯತರು ಯಾವನೋ ವೀರಶೈವ ಯಾವನೋ ಅಂತ ಇವತ್ತಿನವ್ರಿಗೂ ತೀರ್ಮಾನ ಆಗಿಲ್ಲ. ಅವ್ರನ್ನ ಲಿಂಗಾಯತರು ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಯಾವ ಜಾತಿ ಲಿಂಗಾಯತ ಅವನು ಹೇಳ್ತಾನೆ 100 ಜಾತಿಯಲ್ಲ ಲಿಂಗಾಯತರು ಅಂತ ಹೇಳ್ಬೇಡ. ಯಾವ ಸತ್ತೋದಲ್ಲ ವಜ್ಜಿ, ಆ ವಜ್ಜಿ ಸತ್ತೋದಾಗ ಈ ಯಾತ್ರದ ಅಲ್ಲಿ ಬಸವಣ್ಣ ಹೇಳಿದ ಎಲ್ಲ ಜಾತಿನೂ ಲಿಂಗಾಯತ, ಎಲ್ಲರಿಗೂ ಲಿಂಗ ಕಟ್ಟಿದ್ವಿ. ಹಿಂಗಾದ್ರೆ ಎಲ್ಲರೂ ಲಿಂಗಾಯತರು, ಇಡೀ ಕರ್ನಾಟಕ ಲಿಂಗಾಯತರು. ಜಾತಿ ಗಣತಿ ಅನ್ಬೇಕಪ್ಪ. ಬಸವಣ್ಣ ಹೇಳಿದ್ವು ಚಂದಾಗಿ ಹೇಳೇನೆ. ಒಕ್ಕಲರಿಗೆ ಮುದ್ದಣ್ಣ, ಇನ್ನೊಬ್ಬ ಅರಳಯ್ಯ, ಇನ್ನೊಬ್ಬ ಮಡಿವಾಳ ಮಾಸಯ್ಯ, ಇನ್ನೊಬ್ಬ ಎಲ್ಲವನ್ನು ಜಾತಿ 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 ಹೇಳ್ಕೊಂಬಿಟ್ಟು ಎಲ್ಲರಿಗೂ ಲಿಂಗ ಕಟ್ಟಿ ಎಲ್ಲರಿಗೂ ಲಿಂಗಾಯತರು ಮಾಡಿಬಿಟ್ಟ ಅಂತ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಇರ್ಬೋದು. ಆದರೆ ಅಲ್ಲಿ ಅದನ್ನೇ ಪಾಲಿಸೋದಿಲ್ಲ. ಅಲ್ಲಿ ಕೂಡ ಜಾತಿ ಲಿಂಗಾಯತರು ಸಂಪ್ರದಾಯ ಬೇರೆ, ಆಚಾರ ಬೇರೆ. ಆಚಾರ ಮತ್ತು ಸಂಪ್ರದಾಯ ಬೇರೆ ಬೇರೆ ಇರುತ್ತೆ. ಆಚಾರ ಅಂದರೆ ದೈವ ಆರಾಧನೆ, ಸಂಪ್ರದಾಯ ನಮ್ಮ ಹಿರಿಯರು ನಡ್ಕೊಂಬಂದು ದಾರಿ. ಇಲ್ಲಿ ಆಚಾರ ಅಂದರೆ ಪ್ರತಿ ಜಾತಿ ಜನಾಂಗ ಕೂಡ ಈಶ್ವರನ ಆರಾಧನೆ ಮಾಡ್ತಾರೆ. ಪ್ರತಿ ಜಾತಿ ಜನಾಂಗ ಕೂಡ ವಿಷ್ಣು ಭಗವಾನನ ಪೂಜೆ ಮಾಡ್ತಾರೆ. ಹಾಗಾದರೆ ಏನು ಮಾಡ್ಬೇಕು ಹಂಗಾದ್ರೆ ಅವ್ರನ್ನ ಏನ್ರಯ್ಯ? ಧರ್ಮದ ಮೇಲೆ ಹಿಂದೂ ಧರ್ಮದಲ್ಲಿ 2 ಪಂಗಡ ಯಾಕೆ ಮಾಡ್ತೀರಿ? ಅಯೋಗ್ಯನ ನೀವು. ಲಿಂಗಾಯತೇನೂ ಬದನೆಕಾಯಿ ಅಲ್ಲ, ವೈಷ್ಣವೇನೂ ಹಸಿರೇನೂ ಅಲ್ಲ. ಅವ್ರವ್ರ ಸಂಪ್ರದಾಯ ಪ್ರತಿಯೊಬ್ಬರು ತ್ರಿಲೋಕ ದೈವಗಳು ಆರಾಧಕರೇ ಹಿಂದೂ ಧರ್ಮದಲ್ಲಿ. ಅವ್ರಿಗೆ ಸಾಂಪ್ರದಾಯಿಕ ಜಾತಿ, ಆಚಾರಕ್ಕೆ ಜಾತಿ ಇಲ್ಲ. ಆಚಾರ ಅಂದರೆ ಎಲ್ಲರೂ ಕೂಡ ಈಶ್ವರನ ಪೂಜೆ ಮಾಡ್ಬೋದು, ಆಂಜನೇಯನ ಪೂಜೆ ಮಾಡೋದು, ಶನಿಮಾತ್ಮನ ಪೂಜೆ ಮಾಡೋದು, ದುರ್ಗಮ್ಮನ ಪೂಜೆ ಮಾಡೋದು, ಕರಿಯಮ್ಮನ ಪೂಜೆ ಮಾಡ್ಬೋದು, ಇನ್ನೊಬ್ಬನ ಪೂಜೆ ಮಾಡೋದು, ಚನ್ನಕೇಶನ ಪೂಜೆ ಮಾಡ್ಬೋದು, ನಂಜುಂಡನ ಪೂಜೆ ಮಾಡ್ಬೋದು, ಸುಬ್ರಹ್ಮಣ್ಯ ಪೂಜೆ ಮಾಡ್ಬೋದು, ಮಂಜುನಾಥನ ಪೂಜೆ, ಎಲ್ಲರೂ ಪೂಜೆ ಮಾಡ್ಬೋದು. ಇದ್ರಿಗೆ ಇಲ್ಲಿ ಬಂತು ಜಾತಿ. ಯಾಕೆ ಜಾತಿ ಹೇಳ್ತೀರಿ? ಅದರಿಂದ ಸಂಪ್ರದಾಯಕ್ಕೆ ಮಾತ್ರ ಜಾತಿ, ಆಚಾರಕ್ಕೆ ಜಾತಿ ಇಲ್ಲ. ಆಚಾರ ಸರ್ವೋ ಜನ ಸುಖಿನೋ ಭವ. ಭಗವಂತ ಒಬ್ಬನೇ, ಧರ್ಮ ಒಂದೇ ಹೇಳ್ತೈತೆ. ಭಗವದ್ಗೀತೆಯಲ್ಲಿ ನಾನು 101 ಅವತಾರ ಎತ್ತಿದ್ದೀನಿ, ನನಗೆ 1000 ತಲೆ ಇದ್ದಾವೆ ಅಂತ ನೀವು ಯಾತನ ಭಗವಾನ್ ವಿಷ್ಣು ಪರಮಾತ್ಮ ಅಂತ ಹೊಡೀರಿ ಗೂಗಲ್ನಾಗೆ, ಅವನು 1000 ತಲೆ ಎತ್ಕೊಂತಾನೆ, 1000 ಕೈ ಬಂದ್ಬಿಡ್ತಾವೆ. ಅದ್ರಾಗೆ ವಿಷ್ಣುನೂ ಇರ್ತಾನೆ, ಗಣಪತಿ ಇರ್ತಾನೆ, ನರಸಿಂಹಸ್ವಾಮಿ ಇರ್ತಾನೆ, ಈಶ್ವರ ಇರ್ತಾನೆ, ಮಂಜುನಾಥ ಇರ್ತಾನೆ,
ಭಗವಂತ ಇರ್ತಾನೆ, ಪದ್ಮನಾಭ ಇರ್ತಾನೆ, ತಿರುಪತಿ ತಿಮ್ಮಪ್ಪ ಇರ್ತಾನೆ. ಎಲ್ಲ ದೇವರುಗಳು ಭಗವಾನಿಷ್ಠನಲ್ಲಿ ಬರ್ತವೆ. ಅಂದರೆ ಆಚಾರ, ಎಲ್ಲರೂ ಅದನ್ನು ಪೂಜೆ ಮಾಡ್ತೀವಿ, ಅದನ್ನು ಆಚಾರ ಅಂತಾರೆ. ಸಂಪ್ರದಾಯ ಅಂದರೆ ಏನಪ್ಪ ಅಂದರೆ ನಮ್ಮ ಹಿರಿಯರು ನಡ್ಕೊಂಬಂದಿರೋದು. ನಾವು ಇಂಥವ್ರಿಗೆ ಹೆಣ್ಣು ಕೊಡ್ತೀವಿ, ಇಂಥವ್ರಿಗೆ ಗಂಡು ತರ್ತೀವಿ, ಈ ಥರ ನಡ್ಕೊತೀವಿ, ಇಂಥ ಕಸುಬು ಮಾಡ್ತೀವಿ, ಇಂಥ ಕಸುಬು ಮಾಡೋದಿಲ್ಲ, ಇಂಥವ್ರ ಸ್ನೇಹ ಬೆಳೆಸ್ತೀವಿ, ಇಂಥವ್ರ ಸಂಬಂಧ ಬೆಳೆಸ್ತೀವಿ. ದಿಸ್ ಇಸ್ ಕಾಲ್ಡ್ ಸಂಪ್ರದಾಯ, ಕಲ್ಚರ್ ಅಂತೂ ಕರೀಲ್ವೋ. ಹೀಗಾಗಿ ಇದನ್ನು ಎಲ್ಲ ಜಾತಿನೂ ಹಿಂದೂಗಳೇ. ಎಲ್ಲ ಜಾತಿಗಳು ಎಂದ್ರಯ್ಯ, ಲಿಂಗಾಯತಿ ಏನು ದೊಡ್ಡನಲ್ಲ, ವೈಷ್ಣವೇನೂ ದೊಡ್ಡನಲ್ಲ. ಎಲ್ಲ ಕರ್ನಾಟಕ ಹಿಂದೂ ಮಹಾಸಾಗರದ ಹಿಂದೂಸ್ತಾನವೇ ಹಿಂದೂ ಜನ. ಇದರಲ್ಲಿ ಪಂಗಡಗಳಿದ್ದಾವೆ, ಸಂಪ್ರದಾಯ ಐತೆ. ಅದರಿಂದ ನಿಮ್ಮ ಒಂದು ಸಂಪ್ರದಾಯದ ಅಥವಾ ವೃತ್ತಿಪರದ ವೃತ್ತಿ ಮೇಲೂ ಕೂಡ ಜಾತಿ ವಿಂಗಡಣೆ ಮಾಡಿದೆ ಹಿಂದಿನ ಆಧಾರ. ಮೈಸೂರು ಮಹಾರಾಜರು ಜಾತಿ ಗಣತಿ ಮಾಡಿದರೆ ಸಿದ್ದರಾಮಯ್ಯ ಹೇಳಿದರು. ನಿಜ, ಅದು ಸತ್ಯ, ರೆಕಾರ್ಡ್ ಐತಿ. 1935 ಹಿಂದೆ ಇಡೀ ಕರ್ನಾಟಕ ಸರ್ವೆ ಮಾಡಿದ್ದಾರೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ. ಇನ್ನು 10 ವರ್ಷ ಕಳೆದು 100 ವರ್ಷ ಆಗುತ್ತೆ ಈ ಕರ್ನಾಟಕ ಸರ್ವೆ ಆಗಿ. ಕರ್ನಾಟಕದ ಪ್ರತಿ ಭೂಮಿಯನ್ನು ಸರ್ವೆ ಮಾಡಿಸಿದರೆ ಆವತ್ತಿನ ಕಾಲಕ್ಕೆ ಅದೆಷ್ಟು ಕಷ್ಟ ಬಿದ್ದರು ಮೈಸೂರು ಮಹಾರಾಜರು ಗೊತ್ತಿಲ್ಲ. ಅಂಥ ಕಾಲಕ್ಕೆ ಸರ್ವೆ ಮಾಡಿಸಿ ದಾಖಲೆ ಮಾಡಿದ್ದಾರೆ. ಇವತ್ತು ಅದನ್ನ ಓದೋಕೆ ಬರೋದು ದೇವನಾಗರಿ ಭಾಷೆ ಇದ್ದಂಗೆ ಅದಾವೆ. ತಾಲೂಕು ಆಫೀಸ್ನಾಗ ಹೋಗಿ ಓದ್ರಿ. ಮೈಸೂರು ಮಹಾರಾಜರು ಅಳತೆ ಮಾಡಿಸಿರ್ತಕ್ಕಂಥ ಭೂ ಸರ್ವೇನೇ ಅದನ್ನು ಹಿಡ್ಕೊಂಡೇ ಇವತ್ತು ಅಲ್ಲಾಡೋದು. ಇವತ್ತಿನ ಯಾವನು ಹೊಸ್ದಾಗಿ ಏನು ಸರ್ವೆ ಆಧಾರ ಅದೇ. ಹಾಗಾಗಿ ಆವತ್ತಿನ ಕಾಲಕ್ಕೆ ಸರ್ವೆ ಮಾಡಿ, ಆವತ್ತು ಮೈಸೂರು ಮಹಾರಾಜರಿಗೆ ಜಾತಿ ಭೇದ ಗೊತ್ತಿಲ್ಲ. ಅವ್ರಿಗೆ ಅವರು ಕರ್ನಾಟಕ ಜನತೆಯಿಂದ ಒಂದೇ ಪ್ರೇಮ ಇತ್ತು ಅಂತ ಮೈಸೂರು ಮಹಾರಾಜರನ್ನು ಹೇಳ್ಬೋದು. ಅವರ ಇಡೀ ಜನರಲ್ಲಿರ್ತಕ್ಕಂಥ ಜಾತೀಯತೆ ಮಂತ್ರಿಗಳು ಅಥವಾ ಇನ್ನೊಬ್ಬರು ಎಂಥದ್ದು ಇರ್ತದೆ. ವಿಶ್ವೇಶ್ವರಯ್ಯ ಅಂತಾರೆ, ಇಂಥವ್ರು ಯಾರ್ಯಾರು ದಿವಾನರು ಅಂಥವ್ರು ಅದನ್ನು ಹೇಳ್ಕೊಟ್ಟು ಅವರು ರೂಲ್ಸ್ ಪಾಸ್ ಮಾಡೋರಿ ಅಂತ ಕಥೆ. ಆದರೆ ಮಹಾರಾಜರಿಗೆ ಎಲ್ಲರನ್ನೂ ಒಂದೇ ಕಣ್ಣಾಗ ನೋಡರಿ ಅಂತ ನನ್ನ ಭಾವನೆ. ಅವರು ಯಾವುದೂ ಎಲ್ಲರಿಗೂ, ಎಲ್ಲ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಭೂಮಿ ಹಂಚಿಕೊಡ್ರಿ ಅಂತ ಆರ್ಡ್ರ್ ಮಾಡಿದ್ರು. ಅದರಂತೆ ಹಂಚಿಕೊಟ್ರು, ಮುಗೀತು ಅಷ್ಟೇ. ಆದ್ದರಿಂದ ಈಗ ಅದು ಜಾತೀಯತೆಯಲ್ಲಿ ವ್ಯತ್ಯಾಸ ಆಗಿದೆ. ಜಾತಿ ಗಣತಿಗೆ ತಕ್ಕನಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಇವತ್ತಾಗಲೂ ಸರ್ಕಸ್ ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ಇದನ್ನ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅದನ್ನ ಆಂಜನೇಯ ಈ ಬಗ್ಗೆ ತುಂಬ ಪ್ರಯತ್ನ ಮಾಡಿದರು. ಇದರಲ್ಲಿ ಒಳ ಮೀಸಲಾತಿನೂ ಇದಕ್ಕೆ ಸೇರ್ಕೊಂಡೈತಿ. ಈಗ STನಲ್ಲಿ 108 ಅಂತ ಒಂಥರ ದೇವ್ರಂಕಿ. ಅದು 108 ಜಾತಿ SCನಾಗೈತೆ. 108 1.08 ಕೋಟಿ ಅಂತ ಜನಸಂಖ್ಯೆ ಹೆಂಗೈತೆ ನೋಡ್ರಿ. ಈಗ ಅಂದರೆ ದೇ ಆರ್ ಗ್ರೇಟ್ ಅಂತ ಇನ್ ಕರ್ನಾಟಕ. SC ಜನಾಂಗ ಅವಯಾನಿಲ್ಲ. ಆ 108 ಜಾತಿ ಇವೆ. ಯಾವುದರಲ್ಲಿ? ಪರಿಶಿಷ್ಟ ಜಾತಿನಲ್ಲಿ. 108 ಜನ ಪರಿಶಿಷ್ಟ ಜಾತಿಯಲ್ಲಿದ್ದರೂ ಕೂಡ ಯಾವ ಜಾತಿ ಎಷ್ಟೈತೆ ಅಂತ ಹೇಳಿಲ್ಲಲ್ಲ ಅವನು. ಈಗ ಒಡ್ರ ನಿಷ್ಠೆನಾದರೆ ಲಂಬಾಣೆ ನಿಷ್ಠೆ, ಬಂಜಾರ ನಿಷ್ಠೆ ಇದ್ದಾನೆ, ಕೊರುಮ್ರೆ ನಿಷ್ಠೆ ಇದ್ದಾನೆ, ಕೊರ್ಸರ ನಿಷ್ಠೆ ಇದ್ದಾನೆ. ಇವರೆಲ್ಲ ಸ್ವಲ್ಪ ಜನ ಇದ್ದಾರೆ. ಇಲ್ಲ ಅಲ್ಲೊಬ್ರು ಇಲ್ಲೊಬ್ಬರು ಇದ್ದಾರೆ. ಅವರು ಈಕ್ವಲ್ ಫೈಟ್ ಕೊಡ್ತಾರೆ ಈ ಮೇಜರ್ ಕಮ್ಯುನಿಟಿಗೆ. ಇವ್ರು ಯಾವನೋ ಲಂಚ ತಗೊಂಡು ಅವನಿಗೆ ಕೊಟ್ಬಿಡ್ತಾನೆ ಯಾವುದನ್ನ ಸೌಲಭ್ಯನ. ಅವನು SC ರಿಸರ್ವೇಷನ್ನಾಗ ಇದ್ನಪ್ಪ, ಅವನಿಗೆ ಕೊಟ್ಟಿದ್ನಿ, ನಂದೇನು ತಪ್ಪಲ್ಲ. ಇದನ್ನು ನಾನು ಕಣ್ಣಾರ ಕಂಡಿದ್ನಿ ಇಷ್ಟು ವರ್ಷದಿಂದ. 73 ಅಂದರೆ ಈಗ ಎಷ್ಟು ವರ್ಷ ಆಯಿತು ಮರೆಯ.
73ರಾಗೆ ನಾನು ಕಣ್ಣಿಂದ ಕಂಡಿರ್ತಕ್ಕಂಥ ವಿಚಾರಕ್ಕೆ ನಾನು ಹೊಟ್ಟೆ ಉರಿದು ಮಾತಾಡ್ತಾ ಇದ್ದೀನಿ. 73, 83, 93, 2003, 2013, 2023, 52 ವರ್ಷದ ಹಿಂದಿನ ಕಥೆ ನಾನು ಮಾತಾಡ್ತೀನಿ. 73ರಾಗೆ ದೇವರಾಜ ಅರಸು ಸರ್ಕಾರ ಇತ್ತು. ಅವತ್ತಿನ ಕಾಲಕ್ಕೆ ಈ ವ್ಯತ್ಯಾಸ ಆಯಿತು. ಅಂದರೆ ಬಂಜಾರು ಒಡ್ರು, ಆಮೇಲೆ ವಾಲೆಯರು, ಮಾದಿಯರು ಇವರೆಲ್ಲ 108ರಾಗ ಇದ್ದಾರೆ. 108ರಾಗ ಒಂದು ಮಗ್ಗಿಳಯ್ಯ ಶಾಸ್ತ್ರಾಜ್ಞೆ ಅಂತಾರೆ ನಮ್ಮ ಜ್ಯೋತಿಷ್ಯ ಒಂದು ಫ್ರೇಮಲ್ಲಿ. 108ರಾಗ ಒಂದು ಮಗ್ಗಿಳ ಅಂತ ಅಂದರೆ 27 ನಕ್ಷತ್ರಗಳು, 27 ನಕ್ಷತ್ರದ 4 ಪಾದಗಳು, ಅದನ್ನು ಗುಡಿಸಿದ್ರೆ 108 ಬರ್ತವೆ. ಆ 108ರೊಳಗೆ ಯಾವ ಪಾದದ ಸಂಖ್ಯೆ ಬರ್ತೈತೆ, ಆ ಪಾದ ಯಾವ ಅಂಕಿಗೆ ಯಾವ ನಕ್ಷತ್ರ ಸೇರುತ್ತೆ, ಆ ನಕ್ಷತ್ರ ದುಷ್ಟ ನಕ್ಷತ್ರ ಶಿಷ್ಟ ನಕ್ಷತ್ರ ನೋಡಿ ಜ್ಯೋತಿಷ್ಯ ಆದವನು ಅದಕ್ಕೆ ಒಂದು ವಿಮರ್ಶೆ ಮಾಡಿ ಹೇಳ್ತಕ್ಕಂಥ ಒಂದು ಪದ್ಧತಿ ದೈವ ಅನುಗ್ರಹದ ಆಧಾರದ ಮೇಲೆ. ಆ ರೀತಿ ಐತೆ ಈ ಪರಿಶಿಷ್ಟ ಜಾತಿಯವರ 108 ಜಾತಿ, 108 ಕೋಟಿ. ಅಂದರೆ ಕರ್ನಾಟಕದಲ್ಲಿ ಇವತ್ತು 1.08 ಕೋಟಿ ಜನಸಂಖ್ಯೆ ಪರಿಶಿಷ್ಟ ಜಾತಿ. ಅದ್ರಾಗ ಯಾರ್ಯಾರು ಎಷ್ಟು ಇದ್ದಾರೆ ಹೇಳಿದಲ್ಲ ಇವನು. ಬಲ್ಲಾರು ಎಷ್ಟು ಜನರೆ, ಮಾದಿರು ಎಷ್ಟು ಜನಂದರೆ, ಬಂಜಾರನ ಎಷ್ಟು, ಒಡ್ರನ ಎಷ್ಟು ಅದಾನೆ. ಇದನ್ನೇ ಗೋಪಯಾಗಿಟ್ಟಾನೆ. ಕುರುಬರನ್ನು ಹೇಳ್ಬಿಡು. ಕುರುಬರನ್ನು 45 ಲಕ್ಷ. ಒಕ್ಕಲರನ್ನು ಹೇಳಿದೆ, ಅವನು ಯಾತದೋ ಒಂದು 60-70 ಲಕ್ಷ, 50-65 ಅಂತ ಹೇಳ್ದ. ಅವರು ಒಕ್ಕಲರು ಇಲ್ಲ. ಮಂಡ್ಯ ಕಡೆ ಬಿಟ್ಟರೆ ಎಲ್ಲೂ ಒಕ್ಕಲಿರು ಇಲ್ಲ. ಮಂಡ್ಯ, ತುಮಕೂರು ಫೈನಲ್, ಮಂಡ್ಯ, ಮೈಸೂರು ಈ ಕಡೆಗೆ ಒಕ್ಕಲಿರಿಲ್ಲ. ಉತ್ತರ ಕರ್ನಾಟಕದ ಒಕ್ಕಲಿರಿಲ್ಲ. ಮಂಡ್ಯ, ಮೈಸೂರು, ಆಮೇಲೆ ತುಮಕೂರು ಅರ್ಧ ಅಷ್ಟೇ ಒಕ್ಕಲಿರಿರೋದು. ಇತ್ಲಾಗಿಲ್ಲ. ಯಾಕೆ ಉತ್ತರ ಕರ್ನಾಟಕ ಒಕ್ಕಲಿರಿಲ್ಲ. ಆನಂತರ ಮತ್ತೆ ಲಿಂಗಾಯತರು ಹತ್ಲಾಗಿಲ್ಲ. ಆಮೇಲೆ ಮತ್ತು ಈ ಸಣ್ಣ ಪುಟ್ಟ ಜಾತಿ ಇದಾವಲ್ಲ, ಯಾವ ಕ್ರಿಶ್ಚಿಯನ್ರು ಅಂಥವ್ರು ಇಂಥವ್ರು, ಇವರು ಎಲ್ಲ ಕಡೆ ಸ್ವಲ್ಪ ಬೆಂಗಳೂರಾಗ ಸ್ವಲ್ಪ ಜನ ಇದೆ. ವೃತ್ತಿಪರರು ಅಂತ. ಯಾರನ್ನು ವೃತ್ತಿಪರರು ಅಂತ ಬಂದರೆ ಈ ಕ್ಷತ್ರಿಯರು ಅಂದರೆ ಈ ಬಂಗಾರದ ಅಂಗಡಿಯವರು ಅಥವಾ ಅಥವಾ ಬ್ರಾಹ್ಮಣರು, ಪೂಜೆ ಮಾಡೋರು, ಇಂಥವೇ ಹೋಮ ಮಾಡೋರು, ಇವರೆಲ್ಲ ಬೆಂಗಳೂರಾಗ ಐತಾರೆ. ಇನ್ನು ಹೊರಗಡೆ ಕಡಿಮೆ. ಹಳ್ಳಿಯಾಗೆ ಬ್ರಾಹ್ಮಣರು ಇಲ್ಲ. ಈ ರೀತಿಯಲ್ಲಿ ಆ ಒಂದು ಲೋಕಲ್ ಏರಿಯಾದಾಗ ಅವ್ರು ಇರ್ತಾರೆ. ಒಂದು ಆಯಿತು. ಈ ಜಾತಿ ಪ್ರಾಧಾನ್ಯತೆ, ಪ್ರಾದೇಶಿಕ ಜಾತಿ ಇದು ಮುಖ್ಯ. ಯಾವ ಪ್ರದೇಶದಲ್ಲಿ ಯಾವ ಜಾತಿ ಇದ್ದಾರೆ. ಹಳ್ಳಿಯಾಗ ಹಾಕಿರ್ತಾರೆ ಬ್ರಾಹ್ಮಣರು, ಅವ್ರು ಬೇಸಾಯ ಮಾಡೋಕ್ಕೆ ಬರೋದು. ಅಲ್ಲಿಲ್ಲ. ರೂರಲ್ ಏರಿಯಾದಾಗ ಬ್ರಾಹ್ಮಣರು, ರೂರಲ್ಲಿ ಕ್ಷತ್ರಿಯರಿಲ್ಲ, ರೂರಲ್ ಹೇಳಿದೆ ದೇವಾಂಗರಿಲ್ಲ. ಅಲ್ಲಿ ಯಾರಿದ್ದಾರೆ ಹಂಗಾರೆ ಎಷ್ಟುಗಳಿದ್ದಾರೆ ಈ ಒಲಗೆಯರು. ಆಮೇಲೆ ಇದನ್ನ ಒಕ್ಕಲಿರನ್ನು ಇರ್ತಾರೆ, ಸಾಹುಕಾರ ಅಂತ ಅಥವಾ ಶಾನ್ ಬಾವ ಅಂತ ಯಾವನೊಬ್ಬ ಬ್ರಾಹ್ಮಣರನ್ನು ಇರ್ತಾನೆ. ಅವನೇನು ಬೇಸಾಯ ಮಾಡ. ಹೀಗಾಗಿ ಎಸ್ಟಿಗಳು ಇಡೀ ಕರ್ನಾಟಕದ ತುಂಬ ಅದಾರೆ. ನೆಕ್ಸ್ಟು ಆಮೇಲೆ ಈ ಸಾಬ್ರು ಸ್ವಲ್ಪ ಫೈಟ್ ಕೊಡ್ತಾರೆ. ಸಾಬ್ರು ಯಾಕೆ ಪಾರ್ಟಿ ಹೆಚ್ಚಾದರು? ಸಾಬ್ರು ಸಿನ್ಸ್ ಬಿಗಿನಿಂಗು ಇಂಡಿಯಾದಾಗ ಅದಾರೆ, ಕರ್ನಾಟಕದಾಗೂ ಇದ್ದಾರೆ. ಕರ್ನಾಟಕ ಬೇರೆ ಕಡೆಗಿಂತ ಕರ್ನಾಟಕದಲ್ಲಿ ಕೂಡ ಅವ್ರ ಪ್ರಭಾವ ಬೆಳೆದೈತೆ. ಆಂಧ್ರಕ್ಕಿಂತ ಜಾಸ್ತಿ ಬೆಳೆದೈತಿ. ಇಲ್ಲಿ ಆಂಧ್ರದಾಗ, ತಮಿಳುನಾಡು, ಕೇರಳದಲ್ಲಿಲ್ಲ ಸಾಬ್ರು, ಇಲ್ಲೇ ಇದ್ದಾರೆ. ಮಹಾರಾಷ್ಟ್ರದಾಗೆ ಅದು ಪಠಾಣರು ಅಂತಲ್ಲೋ ಅದು ಎಲ್ಲೋ ಸ್ವಲ್ಪ ಜನ ಸಾವಿರ ಕಡೆ ಬೆಳೆದಿದ್ದಾರೆ. ಹೈದರಾಲಿ ಅಂತ ಹೈದರಾಬಾದು, ಅವನದೇ ಹೈದರಾಲಿ ಹೆಸರು ಏನೋ ಬಂತು, ಹೈದರಾಬಾದು. ಹಾಗಾಗಿ ಮಹಾರಾಷ್ಟ್ರದಾಗೆ ಬಿಟ್ಟರೆ ಕರ್ನಾಟಕದಲ್ಲಿ ಮುಸ್ಲಿಮರು ಇದ್ದಾರೆ. ಇನ್ನೆಲ್ಲಿ ದಕ್ಷಿಣ ಕರ್ನಾಟಕದಾಗ ಇಲ್ಲ. ಆದರೆ ಡೆಲ್ಲಿಯಾಗೆ ಇದ್ದಾರೆ. ಡೆಲ್ಲಿ 50% ಸಾವಿರ ಇದ್ದಾರೆ. ನಾನು ನೋಡ್ಕೊಂಬಂದು ಡೆಲ್ಲಿ 50% ಸಾವಿರ ಅದರಿ. ನಿಯರ್ ಪಾಕಿಸ್ತಾನ ಆಗಿದ್ದರಿಂದ ಅಲ್ಲಿ ಬಟ್ಟೆವ್ರಿಗೆ ಇವತ್ತಿನವರೆಗೂ ಪಾರ್ಲಿಮೆಂಟ್ನಾಗ ತಗೊಂಡೋಗಿ ಪಾರ್ಲಿಮೆಂಟ್ ಹಾಕೋರು ಮಾಡಿಬಿಡ್ತಿತ್ತು. ನಿಜಾಮುದ್ದೀನು ಅದೆಂಥದ್ದು ರೈಲ್ವೆ ಸ್ಟೇಷನ್ ಅಂತ ಇವತ್ತಿನವರೆಗೂ ಬದಲಾಯಿಸೋಕ್ಕಾಗಲ್ಲ. ಮರೆ ಡೆಲ್ಲಿ ಪೂರಾ ಮುಸ್ಲಿಂ ಕಂಟ್ರೋಲ್ ಐತೆ.
ಇವರು ನಾಟಕ ಆಡ್ತಿದ್ದಾರೆ. ಈ ಮೋದಿ ಅಲ್ಲಾಡಿಸ್ಲಾಗ್ಯದ, ಅವನ ಕೈಲಿ ಆಗೋದು. ಡೆಲ್ಲಿ ಪೂರ ಮುಸ್ಲಿಂ ಕಂಟ್ರೋಲ್ ಆಗೈತೆ, ಮುಸ್ಲಿಂ ರಾಷ್ಟ್ರ. ಡೆಲ್ಲಿ ಮುಸ್ಲಿಂ ಸಾಮ್ರಾಜ್ಯ. ಪೂರ್ವದಲ್ಲಿ ಅಂದರೆ ಈ ಮೊನ್ನೆನೇ. ಆದರೆ ಅದ್ರ ಬಗ್ಗೆ ನಮ್ಮ ಕರ್ನಾಟಕದ ಮಹಾರಾಜರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಯಾತದ ಮಾಡ್ಕೊಂಡ್ಬಿಡಪ್ಪ. ಆದರೆ ಅಲ್ಲಿಂದ ಇಲ್ಲಿಗಾನ ಅವ್ರದ್ದು ಮೈಸೂರು ತನಕ ಅವ್ರದ್ದು ಕಥೆ ಬೀರ್ಬಿಟ್ಟೈತಿ ಅಂದರೆ ಇಲ್ಲಿಗಾನ ಬಾಣ ಹೊಡೆದ್ಬಿಡೋ. ಅವನೇ ಟಿಪ್ಪು ಸುಲ್ತಾನ ಯಾವನ ಬಂದ, ಅದು ಮಾಡಿದ, ಇದು ಮಾಡಿದ. ಈ ಪ್ರಕಾರವಾಗಿ ಮುಸ್ಲಿಂ ಜನ ಈ ಕರ್ನಾಟಕದಲ್ಲಿ ಬೇರು ಬಿಟ್ಕೊಂಡಾರ. ಸ್ವಲ್ಪ ದಿನ ಈ ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯನ ಆಳಿದಾನೆ ಅಂತಕ್ಕಂಥದ್ದೇನೋ ಒಂದು ಚರಿತ್ರೆ ಇರ್ಬೋದು. ಅದು ಎಷ್ಟು ಕರೆಕ್ಟಾಗೈತೋ ಗೊತ್ತಿಲ್ಲ ನನಗೆ, ಅದನ್ನ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಅವನು ಮೈಸೂರು ಮಹಾರಾಜರಿಗೆ ಕೌಂಟ್ರ್ ಆಗಿದ್ದ ಅನ್ನೋದು ಮಾತ್ರ ನನಗೆ ಗೊತ್ತು. ಆತ ಅಲ್ಲಿಂದ ಹಿಡಿದು ಚಿತ್ರದುರ್ಗ, ಮಧ್ಯ ಕರ್ನಾಟಕದವರೆಗೂ, ಕಿತ್ತೂರುವರೆಗೂ ಇವರೆಲ್ಲ ಹೋರಾಟ ಮಾಡಿದರು. ಕಿತ್ತೂರುವರೆಗೂ ಅಲ್ಲ, ಸಾಬ್ರು ಇಲ್ಲಿಗೆ ಲಾಸ್ಟು, ಚಿತ್ರದುರ್ಗ ಲಾಸ್ಟ್ ಎಂಡು. ಅಲ್ಲಿಂದ ಹತ್ಲಾಗ ಬ್ರಿಟಿಷ್ನರೇನೋ ಹೋರಾಟ ಮಾಡಿದರು. ಈ ರೀತಿಯಲ್ಲಿ ಆ ಕಡೆ ದಕ್ಷಿಣ ಕರ್ನಾಟಕ, ಉತ್ತರ ಭಾರತದಲ್ಲಿ ಮುಸ್ಲಿಮರಿಲ್ಲ. ಈ ಚಿತ್ರದುರ್ಗದಿಂದ ಕೆಳಕ್ಕೆ ಚಿತ್ರದುರ್ಗ, ಶಿರಾ, ತುಮಕೂರು, ಬೆಂಗಳೂರು, ಮೈಸೂರು, ಇಲ್ಲಿ ಈ ಸಾಬ್ರ ಇದ್ದಾರೆ ಮುಸ್ಲಿಂ ಜನಾಂಗ. ಯಾಕಪ್ಪ ಅಂದರೆ ಅವರು ಮೂಲತಃ ಈ ಒಂದು ಪೂರ್ವದಲ್ಲಿ ಈ ಮೈಸೂರು ಜಯಚಾಮರಾಜೇಂದ್ರಿಗೆ ಫೈಟ್ ಕೊಟ್ಕೊಂಡು ಅವರು ಜೀವನ ಮಾಡಿ ಅವ್ರ ಜನಸಂಖ್ಯೆ ಹೆಚ್ಚಿಸ್ಕೊಂಬಿಟ್ಟಾರೆ. ಅವ್ರ ಸಂಪ್ರದಾಯದಂತೆ 4, 5, 10, 15 ಮಕ್ಕಳು ನಾಡ್ಕೊಂತಾರೆ. ಆದ್ದರಿಂದ ಅವ್ರ ಜನಸಂಖ್ಯೆ ಹೆಚ್ಚಾಗೈತೆ. ಅವರು ಜನಸಂಖ್ಯೆ ಹೆಚ್ಚಿಗೆ ಮಾಡಬೇಕು. ನಮಗೆ ಅಡವಾಸ್ತಿ ಏನು ಬೇಕಾಗಿಲ್ಲ. ನಮ್ಮ ಜನಾಭಿವೃದ್ಧಿ ಆಗಬೇಕು, ಜನಸಂಖ್ಯೆ ಹೆಚ್ಚಾಗಬೇಕು ಅಂತ ಅವ್ರದ್ದು ಏನು ಸಂಪ್ರದಾಯ, ಅವ್ರದ್ದು ಯಾತಕ ಇದಾವಲ್ಲ ಕುರಾನ್ ಪುರ, ಆ ಥರ ಅವರು ಯಾವುದೇ ಏನೋ ಗರ್ಭ ಅಥವಾ ಇನ್ನೊಂದು ಯಾತದು ಮಾಡಲ್ಲ. ಮಕ್ಕಳನ್ನ ತೆಗ್ದಾಕೋದು, ಹೆಂಡ್ತಿ ಹೊಟ್ಟೆಗಳ್ದ ಅಂಥವೆಲ್ಲ ಮಾಡಲ್ಲ ಸಾಬ್ರು. ಅವ್ರ ಸಂಪ್ರದಾಯ ಹುಟ್ತೇವಲ್ಲ ಹುಟ್ಲಿಲ್ಲ ಅಂತಾರೆ. ಹಂಗಾಗಿ ಅವರು ಹುಟ್ಟಿಸ್ಕೊಂಬಿಟ್ಟವ್ರು. ಹಂಗಾಗಿ ಅವ್ರ ಜನಸಂಖ್ಯೆ ಹೆಚ್ಚೈತೆ. ಈಗ ಲಿಂಗಾಯತರು 2 ಬೇಡಪ್ಪ, ಯಾವನಿಗೊಂದು 10 ಎಕರೆ ಅಡಿಕೆ ತೋಟ, ಇವನಿಗೊಂದು 10 ಎಕರೆ ತೆಂಗಿನ ತೋಟ, ಅಷ್ಟೇ ಸಾಕು. ಇನ್ನೊಬ್ಬನ ಏನು ಬೇಡ, ಸಾಕು ಇಬ್ಬರೇ. ಈ ಥರ ಅವ್ರದ್ದು ಹಿಡ್ಕೊಂಡು ಅವ್ರ ಜನಸಂಖ್ಯೆ ಕಮ್ಮಿ ಮಾಡ್ಕೊಂಡಾರೆ. ಈಗ ಜನಸಂಖ್ಯೆ ಕಮ್ಮಿ ಆಗೈತೆ, ತಪ್ಪು ಲೆಕ್ಕ ಮಾಡಿದ್ದೀರಿ ಅಂತ ಆ ಸಿದ್ದರಾಮಯ್ಯ ಯಾಕೆ ಒಟ್ಟ ಕೊಡ್ತೀರಿ ನೀವೆಲ್ಲ ಸೇರ್ಕೊಂಡ? ಏನ್ರಯ್ಯ, ನೀವೆಲ್ಲ ತಪ್ಪೇ ಮಾಡ್ತಾಯಿದ್ದೀರಿ. ಆದ್ದರಿಂದ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ಏನು ಈ ಕಾಂತರಾಜ ಆಯೋಗ ಯಾವುದಿದೆ? ಕಾಂತರಾಜ ಆಯೋಗ, ಇನ್ನೊಬ್ಬರು ರಾಮದಾಸ್ ಮಹನ ಯಾರೋ ಇನ್ನೊಬ್ಬ ಅದು ಆಯೋಗ, 3-4 ಆಯೋಗ ಮಾಡಿಬಿಟ್ಟು ಸಿದ್ದರಾಮಯ್ಯ. ಕಾಂತರಾಜ ಆಯೋಗಂದೇನು ಇರಬೇಕಿದು ಜಾತಿ ಗಣತಿ. ಆತನು ಕೂಡ ಮಿಸ್ಟೇಕ್ ಮಾಡಿದ್ದಾನೆ. ಯಾಕಪ್ಪ ಅಂದರೆ 108 ಜಾತಿ ಒಳಗೆ ಯಾವ ಜಾತಿ ಅಂತ ಪಬ್ಲಿಷ್ ಮಾಡಲಿಲ್ಲ ಇವತ್ತಿನವರು. ಅಲ್ಲಿ ಪಬ್ಲಿಷ್ ಮಾಡಿದರೆ ಒಲೆಯರ ಮಾದರಿ ಜಗಳ ಆಗುತ್ತೆ. ಅವರು ಅದನ್ನೇ ಕಾಯ್ಕೊಂಡು ಕೂತ್ಕೊಂಡು ಅವನು ಮಾದೇವಪ್ಪನೋ ಕರಿಗೆ ಇದನ್ನ ಹೇಳ್ಬೇಡ ಯಾಕಂದ್ರೆ ಅವ್ರು ಕಮ್ಮಿ ಇದ್ದಾರೆ. ಒಳ ಮೀಸಲಾತಿಗೂ ಅದೇ ಇತ್ತು ತಕರಾರು. ಈ ಜಾತಿ ಗಣಿತಕ್ಕೆ ಅದೇ ಬಂದ್ಬಿಡುತ್ತಲ್ಲ, ಇನ್ನೇನು ನಾವು ತಲೆ ಬಡ್ಕೋಬೇಕಪ್ಪ, ಮನೆ ಕಡೆಗೆ ಹೋಗ್ಬೇಕಾಗ್ತದೆ ಅಂತ ಅವರು ಕಾಯ್ಕೊಂಡು ನಿಂತ್ಕೊಂಬಿಟ್ಟಾರೆ ಸಿದ್ದರಾಮಯ್ಯ. ಇದನ್ನ ಹೇಳಲೇಬೇಡ, ಸುಮ್ಮನೆ ಉಂಡಗುತ್ತೇಳೋ, ಪರಿಶಿಷ್ಟ ಜಾತಿ 108 ಕೋಟಿ ಐತಿ, ಈ ಥರ ಹೇಳ್ಕೊಂಡು ನೋಡ್ರಪ್ಪ. ಹಿಂಗೆ ಒಳ ಮೀಸಲಾತಿಗೂ ಈ ಕರಿಗೆ ಅವರಪ್ಪ ಮಾದೇವಪ್ಪ ಮತ್ತೊಬ್ಬ ಮಗದೊಬ್ಬ ಅಡ್ಡಿ ಮಾಡ್ತಾಯಿದ್ದಾರೆ. ಒಳ ಮೀಸಲಾತಿ ಒಳಗೊಳಗೆ ಅಡ್ಡಿ ಮಾಡ್ತಾಯಿದ್ದಾರೆ. ಜಾತಿ ಮೀಸಲಾತಿಗೂ ಒಳಗೊಳಗೇ ಒಕ್ಕಲಿಗರು ಲಿಂಗಾಯತರು ಒಳಗೊಳಗೆ ಅಡ್ಡಿ ಮಾಡ್ತಾರೆ. ಅಂದರೆ ನಿಷ್ಪಕ್ಷವಾದ ಒಂದು ದತ್ತಾಂಶ ಅಥವಾ ಒಂದು
ಮಾಹಿತಿ ಅಥವಾ ನಿಖರವಾದ ಜಾತಿ ಸಮುದಾಯದ ಜನಗಣತಿ ಯಾರಿಗೂ ತಿಳಿಕೂಡ್ದು. ಕತ್ಲಾಗಿಟ್ಟುಬಿಡ್ಬೇಕಿದ್ ನಾವು ಕತ್ಲಾಗಿಟ್ಟುಬಿಟ್ರೆ ನಾವೆಲ್ಲ ಒಕ್ಕಲಿರೋ 20 ಜನ ಎಮ್ ಎಲ್ ಆಗ್ಬೋದು, 50 ಜನ ಮಿನಿಸ್ಟ್ರ್ ಆಗ್ಬೋದು, ಯಾರು ಕೇಳೋದಲ್ಲ. ಅಂಥ ಒಕ್ಕಲಿಗರಿಗೆ, ಲಿಂಗಾಯತರಿಗೂ ಅದೇನಿ, ಎಂ ಬಿ ಪಾಟೀಲ್ಗೂ ಅದೇನಿ, ಅವ್ನು ಶ್ಯಾಮನೂರು ಶ್ರೀಕಾಂತ್ಗೂ ಅದೇನಿ, ಡಿ ಕೆ ಶಿವಕುಮಾರನು ಏನಾಗ ಮಾಡಲಿ, ಹತ್ತಾಗೂ ಮಾತಾಡೋಣ ಇತ್ಲಾಗೂ ಮಾತಾಡೋಣ ಅವನೇ. ಯಾಕಂದ್ರೆ ಒಕ್ಕಲಿಗರು ಅವ್ರು ಇರೋದು 45 ಲಕ್ಷ ಇದ್ದಾರೆ. 45 ಲಕ್ಷ ಅಂದರೆ ರಾಜಕೀಯದಲ್ಲಿ ಕೋಟ ಎಷ್ಟು ಬರುತ್ತಪ್ಪ? 4 ಜನ ಎಮ್ ಎಲ್ ಎ ಅಥವಾ 10 ಜನ ಎಮ್ ಎಲ್ ಎ ಮುಗೀತು. ಇವರು ಇದ್ದಾರೆ 45 ಲಕ್ಷಕ್ಕೊಬ್ಬ ಎಮ್ ಎಲ್ ಎಗಳಿದ್ದಾರೆ ಇವತ್ತು ಅಸೆಂಬ್ಲಿಯಾಗ ಒಕ್ಕಲಿಗರು. ಇವರು ಅಜಾಮ್ರಲ್ಲ ಲಿಂಗಾಯತರು. ಅವರು ಭಾಳ ಜನನೇ ಇದ್ದರು. ಪರಿಶಿಷ್ಟ ಜಾತಿ ಮುಸ್ಲಿಂ ಜನಾಂಗದ 7-8 ಜನನೋ ಏನೋ ಮುಸ್ಲಿಮ್ರಿದ್ದಾರೆ. 75 ಲಕ್ಷ ಇದ್ದಾರೆ ಅವರು. ಇದನ್ನು ಎಲ್ಲಿಗೆ ಏರ್ಪೇರ್ ಸಿಕ್ಕಾಪಟ್ಟೆ ಆಗತ್ತೆ. ಈ ವಿಧಾನಸೌಧದಾಗ ಇನ್ನೂ 25 ಜನಕ್ಕೆ ಮುಸ್ಲಿಮಿಗೆ ಕೊಡ್ಬೇಕಾಗತ್ತೆ, 25 ಜನಕ್ಕೆ ಎಸ್ ಸಿ ಕೊಡಬೇಕಾಗತ್ತೆ. ಅದ್ರಾಗೆ ಹೆಚ್ಚಿಗೆ ಈ ಮಹಾದೇವರಿಗೆ ಜಾಸ್ತಿ ಕೊಡಬೇಕಾಗತ್ತೆ. ಇದು ರಾಜಕೀಯ ಪ್ರಾತಿನಿಧ್ಯತೆಯಲ್ಲಿ ಅಸಮತೋಲನ ಉಂಟಾಗಿದೆ. ಅದನ್ನು ಐಡೆಂಟಿಫೈ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಕುಚ್ಚಿ ಬಿಡನೋ ಕುಕ್ಕಮ್ಮನಪ್ಪ ಎಂಬ ಸಂಕಟದಾಗ ಅವನು ಅದನು. ಇದಕ್ಕೆ ಅಡ್ಡಿ ಮಾಡ್ಕೊಂಡು ಏನಾದರೂ ಮಾಡಿ ಬುಡದ ಬಾಯಕ್ಕೆ ಹಾಕಬೇಕು ಅಂತ ಇತರೆ ಜಾತಿಗಳು ಕಾದು ಕುಂತಾರೆ. ಶ್ಯಾಮನೂರು ಶಿವಶಂಕರಪ್ಪನ ಅಂತ ಸುಳ್ಳು ಟಕ್ಕು ಬರ್ಕೊಂಡು ಮಂಡಿ ಲೆಕ್ಕ, ಆ ಇಸ್ಕೂಲ್ ಲೆಕ್ಕ ಇಂಥವೆಲ್ಲ ಬರ್ಕೊಂಡು ಅವ ತಿಂದ್ಕೊಂಡು ಅವನು ದೊಡ್ಡವನಾಗೇನು ಆಗಲಿ ಬಿಡು, ಅದು ಅವನ ಬರ ಅವನ ಬುದ್ಧಿಶಕ್ತಿ. ಅದು ನನಗೆ ಅವನೇನು ಸರ್ಕಾರದ ದುಡ್ಡು ತಿಂದಿಲ್ಲ. ಅವನು ವೈಯಕ್ತಿಕವಾಗಿ ಅವ್ನು ದಲ್ಲಾಳಿ ಮಾಡ್ಕೊಂಡು ದಲ್ಲಾಳಿ ಕಮಿಷನ್ನಾಗ ಅವ್ನು ದೊಡ್ಡವನಾಗ. ಆದರೆ ರಾಜಕೀಯದಾಗ ಅವ್ನು ಬರ್ಕೊಡು. ಇದು ಸಾರ್ವಜನಿಕರ ಸ್ವತ್ತು, ಅದು ಸರ್ಕಾರ. ಅವ ಮಂಡಿ ದಲ್ಲಾಳಿ, ಮತ್ತೊಂದು ಶ್ಯಾಮನೂರು ಶ್ರೀಕಂಠ ದಲ್ಲಾಳಿ, ಅದು ಅವನಿಗೆ ಸ್ವತ್ತು. ಇಲ್ಲಿ ಯಾಕೆ ಬರಬೇಕು? ಜಾತಿ ಗಣತಿ ಮತ್ತೊಂದು ಮಗದೊಂದ್ರ ಮೇಲೆ ಮುಂದೆ ಏನಾಗಬೇಕು? ಇದು ಇಲ್ಲ ಕಾಯಬೇಕು. ನೀನು ಶಿವಶಂಕರಪ್ಪ, ನೀನು ಸುಮ್ಮನೆ ಹತ್ತಿ ಮಾರ್ಕೆಟ್ನಾಗ ಇದ್ದುಬಿಡು, ಅಲ್ಲೇ ಲೆಕ್ಕ ಬರ್ಕೊಂಡು ಅಲ್ಲೇ ಅದು ಸ್ಕೂಲ್ ಪಾಸ್ಕೂಲ್ ಮಾಡಿದ್ದೀಯಲ್ಲ, ಅಲ್ಲಿ ಇದ್ದುಬಿಡು. ಸರ್ಕಾರದಾಗ ಹಾಕ್ಬತ್ತೀನಿ ನೀನು. ಅವೈಜ್ಞಾನಿಕ ಅಂದ್ರೆ ಏನಯ್ಯ?